ಇವತ್ತು ನಾವು ಶುಂಠಿ ಸಾರು ಮಾಡೋಣ ಬನ್ನಿ. ಇದು ಬಹಳ ರುಚಿಯಾಗಿರುತ್ತೆ. ಶೀತ ಜ್ವರ ಆದಾಗ ಅಥವಾ ಬಾಯಿ ರುಚಿ ಇಲ್ಲದೆ ಇರುವಾಗ ಜೀರ್ಣಶಕ್ತಿ ಹೆಚ್ಚೋದಕ್ಕೆಲ್ಲ ತುಂಬ ಸಹಾಯ ಮಾಡುತ್ತೆ. ಮಾಡೋದಕ್ಕೂ ಸುಲಭ. ನಮಸ್ತೆ, ವೆಜ್ ರೆಸಿಪೀಸ್ ಆಫ್ ಕರ್ನಾಟಕಕ್ಕೆ ನಿಮಗೆಲ್ರಿಗೂ ಮತ್ತೊಮ್ಮೆ ಸ್ವಾಗತ. ಮೊದಲಿಗೆ ಒಂದು ಬಾಣಲೆನಲ್ಲಿ 3 ರಿಂದ 5 ಒಣಮೆಣಸಿನಕಾಯಿ, 1 ಚಮಚ ಕಡಲೆಬೇಳೆ, 1 ಚಮಚ ತೊಗರಿಬೇಳೆನ ತಗೊಂಡು ಒಂದು 1/4 ಟೀ ಸ್ಪೂನಷ್ಟು ಎಣ್ಣೆನ ಹಾಕಿ ಬೇಳೆ ಎಲ್ಲ ಒಂದು ಸ್ವಲ್ಪ ಹೊಂಬಣ್ಣ ಬರೋವರೆಗೆ ಹುರ್ಕೊಳ್ಬೇಕು. ನಾವಿದರಲ್ಲಿ ಸಾರಿನ ಪುಡಿ ಅಥವಾ ರಸಂ ಪೌಡರ್ನ ಬಳಸ್ತಾ ಇಲ್ಲ. ನಾವೇ ಈ ರೀತಿ ಮಸಾಲೆನ ಮಾಡಿಕೊಂಡು ಸಾರು ಮಾಡೋಣ. ಇಲ್ಲಿ ಬೇಳೆ ಎಲ್ಲ ಸ್ವಲ್ಪ ಹೊಂಬಣ್ಣಕ್ಕೆ ಬಂದ ಮೇಲೆ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ, ಅರ್ಧ ಸ್ಪೂನು ಕಾಳುಮೆಣಸು ಅಥವಾ ಕರಿಮೆಣಸನ್ನು ಹಾಕಿ ಒಳ್ಳೆ ಘಮ ಬರೋವರೆಗೆ ಹುರ್ಕೊಳ್ಬೇಕಾಗತ್ತೆ. ಈ ಕಾಳುಮೆಣಸು, ಒಣಮೆಣಸಿನಕಾಯಿ ಎಲ್ಲ ನಿಮ್ಮ ಖಾರಕ್ಕೆ ಎಷ್ಟು ಬೇಕು ನೋಡಿಕೊಂಡು ಬ್ಯಾಲೆನ್ಸ್ ಮಾಡ್ಕೊಳ್ಳಿ, ಹೊಂದಿಸ್ಕೊಳ್ಳಿ. ಕೊನೆಯಲ್ಲಿ 1 ಟೇಬಲ್ ಚಮಚದಷ್ಟು ಶುಂಠಿನ ಸಿಪ್ಪೆ ತೆಗೆದು ಹೆಚ್ಚಿಟ್ಕೊಂಡಿದ್ದೆ, ಅದನ್ನು ಹಾಕಿ ಚೆನ್ನಾಗಿ ಈ ರೀತಿ ಹುರ್ಕೊಳ್ಬೇಕು. ಬಿಸಿ ಆರಿದ ಮೇಲೆ ಪುಟ್ಟ ಮಿಕ್ಸಿ ಜಾರಿಗೆ ಹಾಕಿ ನುಣ್ಣಗೆ ಪುಡಿ ಮಾಡ್ಕೊಳ್ಬೇಕು. ಎಷ್ಟು ಸಾಧ್ಯನೋ ಅಷ್ಟು ನುಣ್ಣಗೆ ಪುಡಿ ಮಾಡ್ಕೊಳ್ಳೋಣ. ಆಮೇಲೆ ಒಂದು ಬಾಣಲೆನಲ್ಲಿ 1 ಟೇಬಲ್ ಚಮಚ ಎಣ್ಣೆ ಬಿಸಿ ಮಾಡಿ ಅರ್ಧ ಚಮಚ ಸಾಸಿವೆ, ಅರ್ಧ ಚಮಚ ಜೀರಿಗೆ, 1 ಒಣಮೆಣಸಿನಕಾಯಿ ಹಾಕಿ ಒಗ್ಗರಣೆನ ಮಾಡ್ಕೊಳ್ಬೇಕು. ಈ ಸಾರಿಗೆ ಬೇಳೆ ಬೇಯಿಸೋ ಕೆಲಸ ಇಲ್ಲ, ಹಾಗಾಗಿ ಸಾರು ತುಂಬ ಬೇಗ ಸುಲಭವಾಗಿ ಆಗಿಬಿಡತ್ತೆ. ಸಾಸಿವೆ ಜೀರಿಗೆ ಚಟಪಟ ಅಂತ ಸಿಡಿದ ಮೇಲೆ ಇದಕ್ಕೆ ಕರಿಬೇವು ಮತ್ತು ಸಣ್ಣದಾಗಿ ಹೆಚ್ಚಿರುವಂತಹ ಟೊಮ್ಯಾಟೊ ಹಾಗೂ 1/4 ಟೀ ಸ್ಪೂನಷ್ಟು ಅರಿಶಿಣನ ಹಾಕಬೇಕು. ಟೊಮೆಟೊನ ನೀವು ಬೇಕಾದ್ರೆ ಮಿಕ್ಸಿಗೆ ಹಾಕಿನೂ ಹಾಕ್ಕೊಳ್ಬೋದು. ಮಿಕ್ಸಿಗೆ ಹಾಕ್ಕೊಂಡ್ರೆ ಹುರಿಯೋ ಕೆಲಸನೂ ಕೂಡ ಬೇಗ ಆಗಿಬಿಡುತ್ತೆ. ಮತ್ತು ಹುರಿಯೋಷ್ಟೊತ್ತಿಗೆ ಈ ರೀತಿ ಸ್ವಲ್ಪ ಅರಿಶಿಣ ಹಾಕ್ಕೊಂಡ್ರೆ ಟೊಮೆಟೊ ಬೇಗ ಮೆತ್ತಗಾಗುತ್ತೆ. ನೋಡಿ, ಇಷ್ಟು ಮೆತ್ತಗಾದಮೇಲೆ ಇದಕ್ಕೆ ನಾವಿವಾಗ ರುಚಿಗೆ ತಕ್ಕ ಹಾಗೆ ಉಪ್ಪು, ಹುಳಿ, ಬೆಲ್ಲನ ಹಾಕಬೇಕು. ನಾನು ಸುಮಾರು 1 ದೊಡ್ಡ ಚಮಚದಷ್ಟು ಉಪ್ಪು, 1 ಚಮಚದಷ್ಟು ಬೆಲ್ಲ ಹಾಗೂ 1 ಅರ್ಧ ಚಮಚ ಹುಣಸೆಹಣ್ಣಿನ ಪೇಸ್ಟ್ ಹಾಕ್ತಾ ಇದ್ದೀನಿ. ನೀವು 1 ನೆಲ್ಲಿಕಾಯಿ ಗಾತ್ರದ ಹುಣಸೆಹಣ್ಣಿಂದ ತೆಗೆದಿರೋ ರಸನ ಹಾಕಿದ್ರೆ ಸರಿಯಾಗುತ್ತೆ. ಹುಣಸೆಹಣ್ಣಿನ ಪೇಸ್ಟನ್ನು ಸುಲಭವಾಗಿ ಮನೇಲೇ ನೀವು ಮಾಡ್ಕೊಳ್ಬೋದು, ಸುಲಭ ಆಗುತ್ತೆ ಕೆಲಸ. 1 ಸುತ್ತು ಮಚ್ಚಿ ಈಗಾಗಲೇ ಮಾಡಿಟ್ಕೊಂಡಿದ್ವಲ್ಲ ಆ ಮಸಾಲೆ ಪುಡಿಯನ್ನು ಹಾಕಿ ಹಾಗೆ ನೀರನ್ನು ಸೇರಿಸ್ತಾ ಇದ್ದೀನಿ. ನಾನು ಸುಮಾರು 2.5 ಕಪ್ಪಷ್ಟು ಅಂದರೆ 1/4 ಲೀಟ್ರಷ್ಟು ನೀರನ್ನು ಹಾಕಿದೆ. ಚೆನ್ನಾಗಿ 2 ನಿಮಿಷ ಕುದಿಸ್ಬೇಕು, ಯಾಕಂದರೆ ಬೇಳೆ ಎಲ್ಲ ಪುಡಿ ಮಾಡಿರೋದಿರುತ್ತಲ್ಲ, ಹಾಗಾಗಿ ಚೆನ್ನಾಗಿ 2 ನಿಮಿಷ ಕುದಿಸಿ ಮೇಲಿಂದ ಕೊತ್ತಂಬರಿ ಸೊಪ್ಪು ಹಾಕಿ ಸ್ಟವ್ ಆಫ್ ಮಾಡಿದ್ರೆ ಆಯಿತು. ಬಿಸಿ ಅನ್ನದ ಜೊತೆ ತುಂಬ ರುಚಿಯಾಗಿರುತ್ತೆ. ಮಾಡಿ ನೋಡಿ. ನಿಮಗೆ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.